ಮೊನ್ನೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗಿದ್ವಿ. ಆ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಮಾಡಿ ಮಾನ್ಯ ರಾಹುಲ್, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಕರಿಬೇಕು, ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಕರಿಬೇಕಂತ ನಾವು ದಿಲ್ಲಿಗೆ ಹೋಗಿ ಆಹ್ವಾನ ಕೊಟ್ಟಿದ್ವಿ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಖರ್ಗೆ ಸಾಹೇಬ್ರಿಗೆ. ಅವ್ರೇನಂದ್ರು, ಈಗ ಹೆಂಗೋ ನವಂಬರ್ ಆಗಿದೆ, ಹೊಸ ವರ್ಷದಲ್ಲಿ ಆ 42,345 ಮನೆಗಳು ಕೂಡಿ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಏನಕ್ಕೆ ಜನತಾದಳ ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಹಾಗೆ ಅದ್ರ ಜೊತೆಯಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಬ್ಯಾಂಗ್ಳೂರು ಸಿಟಿದಲ್ಲಿ ನಾನೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1 lakh ಹೌಸಿಂಗ್ ಸ್ಕೀಮ್ ಅಂತ ತಂದರು. 1 lakh ಹೌಸಿಂಗ್ ಸ್ಕೀಮ್ ಅಂತ ತಂದರು. ಅದರಲ್ಲಿ ಪಾಪ ಭಾಳ ಜನ ಆಟೋ ಚಾಲಕರಿದ್ದಾರೆ, ಬೀದಿ ವ್ಯಾಪಾರ ಮಾಡೋರೆ, ಆಟೋ ಚಾಲಕರಿದ್ದಾರೆ. ಅವ್ರಿಗೂ ಒಂದು ಸ್ವಂತ ಮನೆ ಆಗಬೇಕಂತ 1028 ಎಕರೆ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಯಾವಾಗ? 2016ರಲ್ಲಿ 6 ಲಕ್ಷನ ರೇಟನ್ನು ನಿಗದಿ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾ ಇತ್ತು, ನಮ್ಮ ರಾಜ್ಯ ಸರ್ಕಾರದಿಂದ SC ST ಇದ್ದರೆ 2 ಲಕ್ಷ ಕೊಡ್ತಾಯಿದ್ರು. ಅಂದರೆ 2.5 ಲಕ್ಷ ಕೊಟ್ಟರೆ ಆ ಬಡವ್ರಿಗೆ ಒಂದು ಮನೆ ಆಗೋದು ಅವ್ರಿಗೆ. ಆ ಸ್ಕೀಮನ್ನು ತಂದು 2016ರಲ್ಲಿ ತಂದರು. 2018ರಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ. 2021ರಲ್ಲಿ BJP ಸರ್ಕಾರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಏನು ಸಿದ್ದರಾಮಯ್ಯ ಅವರು 6 ಲಕ್ಷನ ನಿಗದಿ ಮಾಡಿದರು, 2.5 ಲಕ್ಷಕ್ಕೆ ಅವ್ರು ಮನೆ ಆಗಬೇಕಂತ ಏನು ನಿಗದಿ ಮಾಡಿದರು. BJP ಕಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಂದು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಅದು 6 ಲಕ್ಷ ಇದ್ದಿದ್ದು 11,20,000 ಮಾಡ್ತಾರೆ. ಎಷ್ಟು ಮಾಡ್ತಾರೆ? 11,20,000. 6 ಲಕ್ಷದಲ್ಲಿ 11,20,000 ಇಲ್ಲಿ ಆ ಬಡವ್ರು 2.5 ಲಕ್ಷ ಕೊಡಬೇಕಾಗಿತ್ತು. ಈಗ ಬಡವ್ರು 8.5 ಲಕ್ಷ ಕೊಡಬೇಕು. ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ನನಗೆ ಕೇಳಿದ್ರು, ನನಗೊಂದು ಕನಸಿತ್ತು ಕಣೋ, ಆ 1 ಲಕ್ಷ ಹೌಸಿಂಗ್ ಸ್ಕೀಮ್ ಏನು ಸ್ಟೇಜಲ್ಲಿದೆಯಾ ಅಂತ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗೆ ನನ್ನ ಮಾಹಿತಿನ ಕೊಟ್ಟೆ. ಸರ್, ತಾವು ನಿಗದಿ ಮಾಡಿದ್ರಿ 6 ಲಕ್ಷನ ನಿಗದಿ ಮಾಡಿದ್ರಿ, ಈ BJP ಸರ್ಕಾರ ಬಂದು ಅದಕ್ಕೆ 11,20,000 ಮಾಡಿದ್ರು ಅಂದಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿ ಒಂದು ಮಾತಂದರು, ಎಲ್ಲಿಂದ ಬಡವ್ರು ತರೋಕ್ಕೆ ಸಾಧ್ಯ ಕಣೋ, ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಆಯಿತು, ಮಾಡಿದಾರೆ ಅವರು. ಇನ್ನೂ 1 ಲಕ್ಷ ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ, 1 ಲಕ್ಷ ಕಡಿಮೆ ಮಾಡುವಂಥ ಕ್ಯಾಬಿನೆಟಲ್ಲಿ ತಂದು 1 ಲಕ್ಷನ ಮಾನ್ಯ ಮುಖ್ಯಮಂತ್ರಿಗಳು ಕಡಿಮೆ ಮಾಡಿದ್ರು. ಅದ್ರ ಜೊತೆಯಲ್ಲಿ ನಾವು ಏನು ಮಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು, 1 ಲಕ್ಷ ಕಡಿಮೆ ಮಾಡಿ ಅದು ಒಂದು ಕೆಲಸ ಮಾಡು, ಬಡವ್ರು ದುಡ್ಡು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ, ಅವ್ರು 2.5 ಲಕ್ಷನ ಕಟ್ಟಲಿ, ಮಿಕ್ಕಿದ ಬ್ಯಾಂಕ್ ಲೋನ್ ಮಾಡಿಸ್ಕೊಡಿ ಅವ್ರಿಗೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು. ಎಲ್ಲ ಬ್ಯಾಂಕ್ ಅವ್ರನ್ನ ಕರೆಸಿದೆ, ನಾನು ಭಾಳಷ್ಟು ಮೀಟಿಂಗ್ ಮಾಡಿದೆ. ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬಂದಿಲ್ಲ. ಕಾರಣ ಅಂದರೆ ಬಡವ್ರಿಗೆ ಲೋನ್ ಕೊಡಬೇಕಾದ್ರೆ ಅವ್ರೇನೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ, ಅವ್ರು ಸಿಬಿಲ್ ಇರಲಿಲ್ಲ. ಯಾರು ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಮುಂದೆ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು, ಸಾರ್ ಯಾರು ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬರ್ತಾ ಇಲ್ಲ. ನ್ಯಾಷನಲೈಸ್ ಬ್ಯಾಂಕಲ್ಲಿ ತೊಗೊಂಡ್ರೆ 6-7% ಇಂಟ್ರೆಸ್ಟ್ ಆಗ್ತದೆ, ಅವ್ರು ಸಿಬಿಲ್ ಇಲ್ಲ, ಯಾರು ಬ್ಯಾಂಕ್ ಅವ್ರು ಮುಂದೆ ಬರ್ತಾ ಇಲ್ಲ. ಪ್ರೈವೇಟ್ ಬ್ಯಾಂಕ್ ಅವ್ರು ಬರ್ತಾವ್ರೆ, ಅವ್ರ ಇಂಟ್ರೆಸ್ಟ್ ಬಂದು 11-12% ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ, ಇಲ್ಲ ಬಡವರು ಅಷ್ಟು ಕಟ್ಟೋಕ್ಕಾಗಲ್ಲ, ನ್ಯಾಷನಲೈಸ್ ಬ್ಯಾಂಕಲ್ಲಿ ನೀನು 5 ಲಕ್ಷ ಲೋನ್ ತೊಗೊಂಡ್ರೆ ಬರೀ 5,000 EMI ಕಟ್ಟಬೇಕಾಗ್ತದೆ. ಈಗ ಅವರು ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ 8,500 ಆಗ್ತದೆ. ಹಾಗಾಗಿ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಿರ್ಗಾ ಕ್ಯಾಬಿನೆಟಲ್ಲಿ ತಂದದು, ಇಲ್ಲ ಬಡವ್ರು ದುಡ್ಡು ಕಟ್ಟೋಕ್ಕಾಗಲ್ಲ, ನ್ಯಾಷನಲ್ ಬ್ಯಾಂಕ್ ಏನು ರೇಟ್ ಇದೆ ಅದೇ ಅವ್ರು ಕೊಳ್ಳಿ, ಮಿಕ್ಕಿದ ಡಿಫ್ರೆನ್ಸ್ ಅಮೌಂಟು ಸರ್ಕಾರ ವತಿಯಿಂದ ಕೊಡ್ತೀನಂತ 1,600 ಕೊಡ್ತೀನಂತ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಅಂದರೆ ಇಷ್ಟೇ ನಾನು ಹೇಳೋದು, ಇದು ತಾವು ಇಷ್ಟೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬೇರೆಯವ್ರಿಗೆ ನಮ್ಗೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಯಾವ ಚುನಾವಣೆ ಬಂದಿದೆ, ಜನಗಳು ಮಧ್ಯೆ ಹೋದರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಗೆಲ್ತೀವಿ. ನಮ್ಮ ಸರ್ಕಾರ ಇತ್ತು, ನಾವು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಗೆಲ್ತೀವಿ. ಎಂದನ BJP ಅವರು ಅವ್ರ ಸಾಧನೆಯನ್ನು ತೋರಿಸಿ ಮತ ಗೆಲ್ಲಿದಾರ? ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ತಾವು. ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು, ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡು ಸುಧಾಕರ್ ಅವ್ರನ್ನ ತುಂಬ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸುಧಾಕರ್ ಅವ್ರು ಹೇಳ್ದಂಗೆ, ದಿನೇಶ್ ಗುಂಡೂರು ಅವ್ರು ಹೇಳ್ದಂಗೆ ಎಲ್ಲ ಇಲಾಖೆಯಲ್ಲಿ ಸಂಬಂಧಪಟ್ಟ ಮಂತ್ರಿ ಹಂಗೆ ಬರೀ ಅವ್ರ ತಾಲೂಕಿಗೆ ಸೀಮಿತ ಇಲ್ಲ, ಅವ್ರ ಕ್ಷೇತ್ರಕ್ಕೆ ಸೀಮಿತ ಇಲ್ಲ, ಎಲ್ಲ ಜಿಲ್ಲೆವಾರಿಗೆ ಅವ್ರ ಸಂಬಂಧಪಟ್ಟ ಮಂತ್ರಿಗಳು ಹೋಗಿ ಅವ್ರ ಕೆಲಸನ ತಗೊಳ್ತಾರೆ. ನನಗೂ ಬಂದು ನನ್ನ ಅನಿಸಿಕೆ ನಮ್ಮ ಇಲಾಖೆಯಿಂದ, ಅಲ್ಪಸಂಖ್ಯಾತರ ಇಲಾಖೆಯಿಂದ 100 ಕೋಟಿ ಅನುದಾನ ನಾನು ಕೊಟ್ಟಿದ್ದೀನಿ, 100 ಕೋಟಿ ಅನುದಾನ ಕೊಟ್ಟಿದ್ದೀನಿ. ಅದ್ರಲ್ಲಿ ಒಂದು ಇತಿಹಾಸನ ಮಾನ್ಯ ಸುದ್ದಿ ಆಗೋರು ಕ್ರಿಯೇಟ್ ಮಾಡಿದ್ದಾರೆ, ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಅಮ್ಮ ಜಾನ್ ಬಾಬಾ ಜಾನ್ ದರ್ಗಾ ಇದೆ,
ಇಡೀ ದೇಶದಿಂದ ಎಲ್ಲ ಕಡೆ ಎಲ್ಲ ಜನ ಬರ್ತಾರೆ. ಅದು ಅಭಿವೃದ್ಧಿ ಆಗಬೇಕಂತೆ 32 ಕೋಟಿ ರೂಪಾಯಿ ತಗೊಂಡಿದ್ದಾರೆ. ಅದು ಯಾರಿಂದನೂ ತಗೊಳಕ್ಕೆ ಸಾಧ್ಯ ಆಗಲ್ಲ, ಅದು ಸುಧಾಕರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಸುಧಾಕರ್ ಅವರು ಇವತ್ತು ತುಂಬ ಒಳ್ಳೆ ಕಾರ್ಯಕ್ರಮನ ಮಾಡಿದ್ದಾರೆ. ನನಗೆ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು. ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.